ಇವತ್ತು ನನ್ನ ಗಾಡಿ ಊತಾಕೊಬಿಡೋದ. ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತೇನಪ್ಪ ಅಂದರೆ ನೆನ್ನೆ ಗಾಡಿನ ಕಂಪ್ನಿ ಹತ್ರನೇ ಬಿಟ್ಟೋಗಿದ್ದೆ. ಯಾಕಪ್ಪ ಅಂದರೆ ಲೋಡ್ ಆಯ್ತದೆ, ನಾಳೆ ಶನಿವಾರ ಬೇಗ ಹೋಗುವಂತೆ, ಇಲ್ಲೇ ಬಿಟ್ಬಿಟ್ಟು ಹೋಗಪ್ಪ ಅಂತ ಹೇಳಿದರು. ಅದಕ್ಕೆ ನಾನು ಬೇಗ ಲೋಡ್ ಆಯ್ತದಲ್ಲ, ನಾಳೆ ಬೇಗ ಮನೆಗೆ ಹೋಗ್ಬೋದಲ್ಲ ನಾವು ಖುಷೀಲಿ ಅದಕ್ಕೆ ಗಾಡಿನ ಬಿಟ್ಬಿಟ್ಟು ಇಲ್ಲೇ ಹೋಗಿದ್ದೆ. ಹಂಗಾಗಿ ಲೋಡ್ ಮಾಡಿ ನಿಲ್ಲಿಸಿದ್ರು. ಹುಡುಗರು ಬೆಲ್ಟ್ ಹೊಡೆದಿದ್ರು. ಬಟ್ ನಾನೇ ಇನ್ನೊಂದ್ಸಲ ಬೆಲ್ಟ್ ಹೊಡ್ಕೊತಿದ್ದೆ. ಯಾಕಪ್ಪ ಅಂದರೆ ನನಗೆ ರೋಡು ಎಲ್ಲ ಯಾವ ಥರ ಇರುತ್ತೆ ಅಂತ ಗೊತ್ತಿರುತ್ತೆ. ಹಂಗಾಗಿ ಒಂದು ಐಡಿಯಾ ಇರ್ತದೆ. ಹಂಗಾಗಿ ನಾನು ಕ್ಲೀನಾಗಿ ಹುಡ್ಕೊತೀನಿ. ಹುಡುಗರಿಗೆ ಅದು ಐಡಿಯಾ ಇರೋಲ್ಲ, ಹಂಗಾಗಿ ಸ್ವಲ್ಪ ಬೆಲ್ಟು ಕ್ಲೀನಾಗಿ ಹೊಡೆದಿರಲ್ಲ. ಹಂಗಾಗಿ ನಾವು ಡ್ರೈವರ್ ಸೇಫ್ಟಿ ಮೊದಲು ನೋಡಬೇಕು. ಹಂಗಾಗಿ ಅದಕ್ಕೆ ನಾವೇ ಹೊಡ್ಕೊತಾ ಇದ್ದು. ಅದಕ್ಕೆ ಹುಡುಗರೆಲ್ಲ ನೋಡಿ ಕ್ಲೀನಾಗಿ ನೋಡ್ರಪ್ಪ ಟೈಟಾಗೈತಾ ಇಲ್ವಾ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಹುಡುಗರು ಟೈಟಾಗೈತೆ ಬಿಡಿ ಅಂತ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಹುಡುಗಂಗೆ ನಂದೊಂದು ಕ್ಲೀನಾಗಿ ವೀಡಿಯೋ ಮಾಡ್ಕೊಳಪ್ಪ ಅಂದರೆ ನನ್ನ ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡೋಕ್ಕೆ ಹೋಯ್ತಾನೆ. ಅದೇನೋ ಮಿರರ್ಗೆ ಕ್ಯಾಮ್ರಾ ಇಟ್ಕೊಂಡು ಇದು ಮಾಡ್ತಾಯಿದ್ದ. ಅಷ್ಟಲ್ಲೇ ನಮ್ಮ ಹುಡುಗನು ಗಾಡಿ ಹಾಕಕ್ಕೆ ಬಂದ. ಅವನು ಹೆಂಗೋ ಬೇಗ ಲೋಡ್ ಆಯ್ತದೆ, ಅವನು ಹೊಡ್ತಾನೆ ಅಂತ ಅಂದ್ಕೊಂಡು ಹೊರಡಲಿ ಪಾಪ, ಇವತ್ತು ಶನಿವಾರ ಅವನು ಬೇಗ ಮನೆಗೆ ಹೋಗಲಿ ಅಂತ ಅಂದ್ಕೊಂಡೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಷ್ಟರಲ್ಲೇ ನಮ್ಮ ಅಣ್ಣವ್ರು ಹೇಳಿದ್ರು, ಅಪ್ಪ ಲೋಡ್ ಆಗೈತೆ, ಬಿಲ್ಲು ಕೂಡ ಆಗೈತೆ, ಬೇಗ ಹೋಗಿ ಇಸ್ಕೋಗಪ್ಪ ಅಂತ ಅಂದರು. ಸರಿ ಆಯಿತು, ನಾನು ಅದೇ ಖುಷಿಗೆ ಹೆಂಗೋ ಬಿಲ್ ಆಯ್ತಲ್ಲ ಹೊರಟು ಬಿಡೋಣ, ನಮ್ಮ ಅಣ್ಣ ಹೇಳಿದ್ರು ಅಂತ ಹೇಳ್ಬಿಟ್ಟು ಬಿಲ್ ಇಸ್ಕೊಬಂದು ಒಳಗೆ ಇಕ್ಬಿಟ್ಟು ಹಂಗೆ ಇನ್ನೊಂದ್ಸಲಿ ನಾನು ಚೆಕ್ ಮಾಡ್ಕೊಬಿಡೋಣ ಬೆಲ್ಟು ಅಂತ ಹೇಳ್ಬಿಟ್ಟು ಬಂದವನು ನೋಡ್ರಿ ಲೋಡು ಭಯಂಕರ ಲೋಡ್ ಇತ್ತು ಇವತ್ತು. ಅದಕ್ಕೆ ಒಂದ್ಸಲಿ ಬೆಲ್ಟ್ ಚೆಕ್ ಮಾಡ್ಕೊಬಿಡೋಣ, ಟೈಟ್ ಆಗೈತಾ ಲೂಸ್ ಆಗೈತಾ, ಯಾಕೆ ಬೇಕಮೇಲೆ ರೋಡಲ್ಲಿ ಅಂತ ಹೇಳ್ಬಿಟ್ಟು ನೋಡಿದೆ ಒಂದು ಟೈಮು. ಬೆಲ್ಟೆಲ್ಲ ಕ್ಲೀನಾಗಿ ಟೈಟಾಗಿತ್ತು. ಸರಿ ಆಯ್ತು, ಅಲ್ಲಿಂದ ಸೀದಾ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟವನೇ ಸೀದಾ ಬಂದಿದ್ದೆ ಅನ್ಲೋಡ್ ಪಾಯಿಂಟಿಗೆ ಬಂದ್ಬಿಟ್ಟು ಹೊಟ್ಟೆ ಹಸಿತಾಯಿತ್ತು. ಕಸ್ಟಮರ್ ಬೇರೆ ಇನ್ನೂ ಲೇಟು ಕಣಪ್ಪ ಬರೋದು, ಊಟ ಮುಗಿಸ್ಕೊಂಡು ಅಂದರು. ಅದಕ್ಕೆ ಊಟ ಮಾಡ್ತಾಯಿದ್ದೆ. ಊಟ ಮಾಡಿ ಆಚೆ ಕಡೆ ಬಂದು ನೋಡಿದೆ ಪೂರ್ತಿ ಕೆಸರು. ನಾನು ಇನ್ನೇನು ಮಾಡಲಿ ಅಂತ ಮರನೆಳಲ್ಲಿ ನೆಮ್ಮದಿಯಾಗಿ ಕೂತಿದ್ದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಗಾಡಿ ಊತಾಕೊಂಡೈತೆ ಈ ಕೆಸರಲ್ಲಿ, ಅದನ್ನ ಹಾಕ್ತೀನಿ. ಎಲ್ಲರೂ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.